ಬಿಗ್ ಬಾಸ್ ಮನೆ ಇದೀಗ ಸಾಮ್ರಾಜ್ಯವಾಗಿ ಮಾರ್ಪಟ್ಟಿದೆ. ಮನೆಯ ಈ ಸಾಮ್ರಾಜ್ಯದಲ್ಲಿ ಆರೋಪಗಳು ಪ್ರತ್ಯಾರೋಪಗಳು ಹೆಚ್ಚಾಗ್ತಿದೆ. ಉಗ್ರಂ ಮಂಜು ಸಾಮ್ರಾಜ್ಯದಲ್ಲಿ ಪ್ರಜೆಗಳು ಪರಸ್ಪರ ದೂರ್ತಿದ್ದಾರೆ. ಈ ದೂರುಗಳ ಮಧ್ಯೆ ನಾಮಿನೇಷನ್ ಪ್ರಕ್ರಿಯೆ ಕೂಡ ಶುರುವಾಗಿದೆ. ಸ್ಪರ್ಧಿಗಳ ಭಾವಚಿತ್ರಗಳನ್ನ ಬಾಣಕ್ಕೆ ಸಿಕ್ಕಿಸಿ ನಾಮಿನೇಟ್ ಮಾಡೋದು ವಿಶೇಷವಾಗಿದೆ. ಆ ಮೂಲಕ ಮನೆಯಲ್ಲಿ ಹೊಸ ಸಂಚಲನ ಶುರುವಾಗಿದೆ. ಆದರೆ ಉಗ್ರಂ ಮಂಜು ಯಾವುದಕ್ಕೂ ಹೆದರದೆ ತಮ್ಮ ಆಡಳಿತವನ್ನ ಭಯಂಕರವಾಗಿ ನಡೆಸುತ್ತಿದ್ದಾರೆ. ಇದರ ಝಲಕ್ ಈ ದಿನದ ಮೊದಲ ಪ್ರೋಮೋದಲ್ಲಿಯೇ ರಿವೀಲ್ ಆಗಿದೆ. ಆ ಬಗ್ಗೆ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ. ಹೌದು, ಉಗ್ರಂ ಮಂಜು ಆಡಳಿತ ಭಯಂಕರವಾಗಿ ಇದೆ. ಇದರಿಂದ ಮನೆ ಮಂದಿ ಎಲ್ಲ ನಲುಗಿ ಹೋಗಿದ್ದಾರೆ. ಆದ್ರೆ ಇದೇ ರಾಜನ ಮುಂದೆ ಮನೆಯ ಮಂದಿ ಕುಣಿದು ಕುಪ್ಪಳಿಸಿದ್ದಾರೆ. ಹಾಡುಗಳನ್ನ ಹಾಡಿ ಎಮೋಷನಲ್ ಆಗಿದ್ದಾರೆ. ಪರಸ್ಪರ ತಬ್ಬಿಕೊಂಡು ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಎಂದಿನ ಹಾಗೆ ಶುರುವಾಗಿದೆ. ರಾಜನ ಮುಂದೆನೆ ಪ್ರಜೆಗಳು ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ತಮ್ಮ ಆರೋಪ ಮತ್ತು ಪ್ರತ್ಯಾರೋಪಗಳನ್ನ ಮಾಡಿದ್ದಾರೆ. ಆಯಾ ಸ್ಪರ್ಧೆಯ ಭಾವಚಿತ್ರವನ್ನ ಬಾಣದ ಮೂಲಕ ಹೊಡೆದು ನಾಮಿನೇಟ್ ಮಾಡಿದ್ದಾರೆ. ಅಂದಹಾಗೆ ಮೋಕ್ಷಿತಾ ಪೈ ಮತ್ತು ತ್ರಿವಿಕ್ರಮ್ ಮಧ್ಯೆ ಕೋಲ್ಡ್ ವಾರ್ ಮೊದಲಿನಿಂದಲೂ ಇದೆ. ಉಗ್ರಂ ಮಂಜು ಮತ್ತು ಗೌತಮಿ ದೋಸ್ತಿ ಬಿಟ್ಟು ಬಂದ ಮೋಕ್ಷಿತಾ ಇದೀಗ ಎಲ್ಲರಿಗೂ ಮಂಜು ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಿದ್ದಾರೆ. ಅಲ್ಲದೆ ಗೌತಮಿ ಪಾಸಿಟಿವ್ ಅಲ್ವೇ ಅಲ್ಲ ಅಂತಲೂ ಹೇಳ್ತಿದ್ದಾರೆ. ಇದೀಗ ಆ ಸತ್ಯ ಕೂಡ ಹೊರಬಂದಿದೆ. ಆರೋಪ ಪ್ರತ್ಯಾರೋಪದಲ್ಲಿ ತ್ರಿವಿಕ್ರಮ್ ನೇರವಾಗಿಯೇ ಮೋಕ್ಷಿತಾನ ಟಾರ್ಗೆಟ್ ಮಾಡಿದ್ರು. ಮೋಕ್ಷಿತಾ ನಿಜಕ್ಕೂ ಡೇಂಜರ್ ಆಗಿಯೇ ಇದ್ದಾರೆ ಅಂತ ಹೇಳಿದ್ರು. ಅಲ್ಲದೆ ಗೌತಮಿ ಪಾಸಿಟಿವ್ ಆಗಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಇವರು ಎರಡು ತಲೆ ಹಾವು ಅಂತಲೇ ತ್ರಿವಿಕ್ರಮ್ ಹೇಳಿದ್ರು. ಇನ್ನು ನಾನು ಗೋಮುಖ ವ್ಯಾಘ್ರ ಅಂತ ಹೇಳ್ತಾರೆ. ಆದ್ರೆ ಅಸಲಿಗೆ ಅದು ಮೋಕ್ಷಿತಾನೆ ಅಂತ ತ್ರಿವಿಕ್ರಮ್ ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಮೋಕ್ಷಿತಾ ಪೈ ಬೆನ್ನ ಹಿಂದೆ ಆಡಿದ ಮಾತುಗಳನ್ನ ಕೇಳಿ ಗೌತಮಿ ಕೂಡ ಸಿಟ್ಟಾಗಿದ್ದಾರೆ. ಪಾಸಿಟಿವಿಟಿ ಅನ್ನೋದು ಬೇರೆಯವರಿಗೆ ತೋರ್ಸೋಕೆ ಅಲ್ವೇ ಅಲ್ಲ, ಅದು ನನಗಾಗಿಯೇ ಇರೋದು ಅಂತ ಗೌತಮಿ ಜಾಧವ್ ಕೆಂಡಾಮಂಡಲವಾಗಿ ಹೇಳಿದ್ದಾರೆ. ಅದೇ ರೀತಿನೇ ಉಗ್ರಂ ಮಂಜು ಬಗ್ಗೆನೂ ತ್ರಿವಿಕ್ರಮ್ ಒಂದು ಮಾತನ್ನ ಹೇಳಿದ್ದಾರೆ. ಮಂಜಣ್ಣ ಹೊರಗಡೆ ಏನೂ ಅಲ್ಲ, ಇಲ್ಲಿ ಸುಮ್ನೆ ಬಿಲ್ಡಪ್ ಕೊಡ್ತಾರೆ, ಅವರು ಯಾರು ಅಲ್ಲ ಅನ್ನೋದನ್ನ ಒತ್ತಿ ಹೇಳಿದ್ದಾರೆ. ಈ ಸತ್ಯವನ್ನ ಮೋಕ್ಷಿತಾ ಪೈ ರಾಜ ಉಗ್ರಂ ಮಂಜು ಮುಂದೆನೇ ಹೇಳಿದ್ದಾರೆ. ಇದು ನಿಜಕ್ಕೂ ನಂಬಿಕೆ ದ್ರೋಹವೇ ಆಗಿದೆ. ಇದು ಸರಿ ಅಲ್ವೇ ಅಲ್ಲ. ತ್ರಿವಿಕ್ರಮ್ ಮಾಡಿರೋದು ತಪ್ಪು ಅನ್ನೋದನ್ನ ಉಗ್ರಂ ಮಂಜು ಸಿಟ್ಟಿನಿಂದ ಹೇಳ್ತಾರೆ. ಆಗ ತ್ರಿವಿಕ್ರಮ್ ಏನೂ ಹೇಳೋದಿಲ್ಲ, ಆದ್ರೆ ಒಂದೇ ಒಂದು ಸ್ಮೈಲ್ ಬಿಡ್ತಾರೆ. ಒಟ್ಟಾರೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಏನೇನೋ ಆಗ್ತಿದೆ.